राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णु गुरुर्देव महेश्वरा गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ राम जय राम जय जय राम जय राम जय राम जय जय राम श्री राम जय राम जय जय राम श्री राम जय राम जय जय राम में खच्चा जानकी जीवन राम राम जय राम जय जय राम श्री राम जय राम जय जय राम शिवाय नमः शिवाय नमः शिव 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 हराय नमः राम शिव ओम शिव राम शिव ओम शिव राम आता स्तौ हा परमार्थ जो साधकांच्या निजस्वार्थ ना तरी समर्थामध्ये समर्थ योग. जय जय रघुवीर समर्थ. ಪ್ರವಚನ ಮಾಡ್ತಾರೆ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವಂತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರನ್ನು ಹಿಡಿದು ಇಲ್ಲಿಯವರೆಗೆ ಆಗಿ ಹೋದಂಥ ಎಲ್ಲ ಸದ್ಗುರುವರ್ಯರ ಪವಿತ್ರವಾದ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಗ್ರಾಮ ದೇವತೆ ತಾಯಿ ಲಕ್ಷ್ಮಿ, ಆಮೇಲೆ ನರಸಿಂಹದೇವರು ಇವರ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ,
ಸಪ್ತಾಹದ ಪ್ರಥಮ ದಿನ ಇಂಥ ಒಂದು ಶುಭ ಅವಸರದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಇವತ್ತು ಮಹಾರಾಜರು ಆಜ್ಞೆ ಮಾಡಿದಂಗೆ ಶ್ರೀಮದ್ ದಾಸಬೋಧ ಗ್ರಂಥರಾಜ ದಾಸಬೋಧದ ಪೂಜೆಯೊಂದಿಗೆ ನಾವು ಸಮರ್ಥರನ್ನು ಆಹ್ವಾನ ಮಾಡಿಕೊಂಡೆವು. ಸಮರ್ಥರು ಈ ಗ್ರಂಥರಾಜ ದಾಸಬೋಧದ ಮೊದಲನೇ ಸಮಾಸ ಗ್ರಂಥಾರಂಭ ಲಕ್ಷಣ ಸಮಾಸದೊಳಗೆ ಅವರು ಈ ಗ್ರಂಥದೊಳಗೆ ಏನೇನು ಅದ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಯಾರ. ಒಂದು 5 ಓವಿ ನಾವು ಮೊದಲು ಅದನ್ನು ಒಂದು ಆಮೇಲೆ ನಾವು ಪ್ರವಚನದ ಬಗ್ಗೆ ಏನೇನೋ ಒಂದು ವಿಷಯದ ಬಗ್ಗೆ ಸಮರ್ಥ ನುಡಿಸಿದ್ದನ್ನು ನೋಡಿ. ಹರೇ ಶ್ರೋತೆ ಪುಸತಿ ಕೋಣ ಗ್ರಂಥ काय बोलिले जी येथ श्रवण केलियाने प्राप्त काय आहे श्रीराम ग्रंथानामा दासबोध गुरु शिष्यांच्या संवाद येथ बोलिला विशद भक्ती मार्ग नवविधा भक्ती आणि ज्ञान बोलिले वैराग्याचे लक्षण बहुधा अध्यात्म निरूपण निरूपिले भक्तीचे न योगे देव निश्चयी पावती मानव ऐसा आहे अभिप्राव ये ग्रंथी मुख्य भक्तीचा निश्चयो शुद्ध ज्ञानाचा निश्चयो आत्मस्थितीचा निश्चयो बोलिला असे श्रीराम मुख्य देवाचा निश्चयो मुख्य भक्तांचा निश्चयो जीव शिवांचा निश्चयो बोलिला असे श्रीराम मुख्य ब्रह्माचा निश्चयो नाना मतांचा निश्चयो आपण कोण हा निश्चयो बोलिला असे जय जय रघुवीर. ಇವತ್ತಿನ ಪ್ರವಚನ ಮೊದಲೇ ಒಂದು ಸಮಾಸದ ಕುರಿತಾಗಿ ಇರ್ತದೆ. ಅದಕ್ಕೆ ಆ ಸಮಾಸದ ಕುರಿತಾಗಿ 4-5 ಓವಿಗಳನ್ನು ನಾವು ಶ್ರವಣ ಮಾಡಿದೆವು. ಇದೇ ಒಂದು ದಶಕದೊಳಗೆ ಸಮರ್ಥರು 10 ಸಮಾಸಗಳನ್ನು ಮಾಡ್ಯಾರ. ಗ್ರಂಥಾರಂಭ ಲಕ್ಷಣ ಸಮಾಸ 1ನೇದಾದ್ರೆ, 2ನೇದ್ದು ಗಣೇಶ ಸ್ತವನ, ಶಾರದಾ ಸ್ತವನ, ಸಂತ ಸ್ತವನ, ಸದ್ಗುರು ಸ್ತವನ, ಆಮೇಲೆ ಶ್ರೋತೆ ಸ್ತವನ, ಸಭಾಸ್ತವನ, ಪರಮಾರ್ಥ ಸ್ತವನ, ನರದೇಹ ಸ್ತವನ. ಇವು ಈ ಒಂದು ದಶಕದೊಳಗಿರುವಂತಹ ಸಮಾಸಗಳು. ಈ ಎಲ್ಲ ಸಮಾಸದ ಮುಂದೆ ಒಂದು ಹೆಸರದ ಏನದ, ಒಂದು ಏನಂತಾರೋ ಸ್ತವನ 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 ಅಂತಾರೆ. ಗಣೇಶನ ಸ್ತವನ, ಗಣೇಶನನ್ನು ಸ್ತುತಿ ಮಾಡೋದು. ಶಾರದಾ ಸ್ತವನ, ಶಾರದಾ ಮಾತೆಯನ್ನು ಸ್ತುತಿ ಮಾಡೋದು. ಸಂತ ಸ್ತವನ, ಸಂತರನ್ನು ಸ್ತುತಿ ಮಾಡೋದು. ಸದ್ಗುರು ಸ್ತವನ ಅಂದರೆ ಸದ್ಗುರುಗಳನ್ನು ಸ್ತುತಿ ಮಾಡೋದು. ಇಷ್ಟಕ್ಕೆ ಸಮರ್ಥರು ಬಿಡಲಿಲ್ಲ. ಶ್ರೋತೆ ಸ್ತವನ, ಶ್ರೋತೃಗಳನ್ನು ಸ್ತವನ ಮಾಡಿದ್ರು ಅವರು. ಅಂದ್ರೆ ಅವ್ರು ಎಂಥ ಮಹಾನ್ ಜ್ಞಾನಿ ಇದ್ದರು. ಬ್ರಹ್ಮನಲ್ಲಿ ನೆಲೆ ನಿಂತ ಬ್ರಹ್ಮಜ್ಞಾನಿ ಇದ್ದಂಥ ಸಮರ್ಥರು ಕುಳಿತಂಥ ಸ್ತೋತ್ರಗಳನ್ನು ಸ್ತವನ ಮಾಡ್ತಾರಂದ್ರೆ ಅವರ ಅಹಂಕಾರ ಪೂರ್ಣ ಶೂನ್ಯಾವಸ್ಥೆಗೆ ಹೋಗಿತ್ತು ಅನ್ನೋದಕ್ಕೆ 2 ಮಾತಿಲ್ಲ. ಅವರಂತಾರ, ತುಮಿ ಶ್ರೋತೆ ಜಗದೀಶ ಮೂರ್ತಿ, ತುಮಿ ಶ್ರೋತೆ ಜಗದೀಶ ಮೂರ್ತಿ. ನೀವೇನು ಸ್ತೋತ್ರಗಳಿದ್ದಿರಲ್ಲ, ನೀವೆಲ್ಲರೂ ನೀವು ಮನುಷ್ಯರಲ್ಲ, ನೀವು ಸಾಕ್ಷಾತ್ ಆ ಜಗದೀಶನ ಮೂರ್ತಿ ಮಂತ್ರ ಇದ್ದಿರಂತಾರು. ತುಮಿ ಶ್ರೋತೆ ಜಗದೀಶ ಮೂರ್ತಿ, ತೇತೆ ಮಾಜಿ ವ್ಯುತ್ಪತ್ತಿ ಕಿತಿ. ನಿಮ್ಮಂಥ ಮಹಾನ್ ಜ್ಞಾನಿಗಳ ಎದುರಿಗೆ ಹೇಳುವಂಥ ಒಂದು ಕೋತ ಅಂದ್ರೆ ಹೇಳುವಂಥ ಒಂದು ನನ್ನ ಇದು ಎಲ್ಲದ ಅಂಥ ಒಂದು ಇದು ನನ್ನಂತಲ್ಲಿ ಎಲ್ಲದ. ವ್ಯುತ್ಪತ್ತಿ ತೇತೆ ಮಾಜಿ ವ್ಯುತ್ಪತ್ತಿ ಕಿತಿ ಅಲ್ಪಹೀನ ಮಂದಮತಿ ಸಲಗೀಕರಿತು ಅಂತಾರ. ನಾನು ಅಲ್ಪ ಇದ್ದೇನೆ, ನಿಮಗಿಂತ ಜ್ಞಾನದೊಳಗೆ ಕಡಿಮೆ ಇದ್ದೀನಿ. ಅಲ್ಪಹೀನ ಮಂದಮತಿ, ನನ್ನ ಮತಿ ಮಂದದ, ಆದರೂ ಸಹಿತ ನೀವು ನಮ್ಮವ್ರು ಅನ್ನುವಂಥ ಸಲಗಿಯಿಂದ ಈ ಮಾತ ಹೇಳಬೇಕಂತ ನಾನು. ಇವನ್ನೆಲ್ಲ ಸೂಕ್ಷ್ಮದಾಗ ವಿಚಾರ ಮಾಡಬೇಕು. ಏನು
ಸಮರ್ಥರಂತ ಸಮರ್ಥರೆ ತಮ್ಮ ಸ್ಥಿತಿಯನ್ನು ಎಷ್ಟು ಸಣ್ಣವರಾಗಿ ಅವ್ರು ಇದು ಮಾಡ್ಕೊಂಡು ಬಿಟ್ಟಾರಂದ್ರೆ ನಮಗೆ ಅನ್ನಿಸ್ತದ ನಾವು ತಿಳ್ಕೊಂಡೇವು ನಾವು ದೊಡ್ಡವ್ರಂತೆ. ಎಷ್ಟು ಅಪಹಾಸ್ಯ ಅನ್ನಿಸ್ತದ. ಸಮರ್ಥರಂತ ಸಮರ್ಥರು ಸಣ್ಣವ್ರಂತ ತಿಳ್ಕೊಂಡ್ರು. ತುಕಾರಾಮ್ ಮಹಾರಾಜರಂದ್ರು 4,01,34,000 ಅಭಂಗಗಳನ್ನು ಬರೆದಂಥ ತುಕೋಬಾರಂತಾರ, ಲಹಾನ್ಪನ ದೇಗಾ ದೇವಾ ಮುಂಗಿ ಸಾಕರೆ ಚಾರವಾ. लहानपण देगा देवा मुंगी साखरे चारवा. जया अंगी मोठेपण तया यातना कठीण. जया अंगी मोठेपण लहानपण देगा लहानपण देगा. ऐरावती रत्न थोर त्याचे अंकुशाची मार. जया अंगी मोठेपण तया यातना कठीण. जया अंगी लहानपण देगा देवा. लहानपण महापुरे झाडे जाती तेथे लवळ वाटती. महापुरे झाडे जाती तेथे लवळ वाटती. जया अंगी मोठेपण तया यातना. जया अंगी मोठेपण तुका म्हणे बरवे जाण व्हावा लान होणी लान. ತುಕಾರಾಮ್ ಮಹಾರಾಜರು ಅಂತಾರ, ಇದ ಚಲೋ ಅಂತಾರೋ, ಸಣ್ಣವ್ರಕ್ಕಿಂತ ಸಣ್ಣವರಾಗಿರೋದು ಭಾಳ ಚಲೋ. ತುಕಾ ಮನೆ ಬರವೆ ಜಾನ ವಾವೆಲಾನ ಹೋಲಿಲಾನ. ಜಯ ಅಂಗಿ मोठेपण तया यातना कठीण. लहानपण देगा देवा मुंगी साखरेच्या. मुंगी साखरेच्या रवा. मुंगी साखरेच्या रवा. हो, ಪಾಂಡುರಂಗಗೆ ತುಕೋಬಾರಾಯರು ಬೇಡ್ಕೋತಾರ, ಲಹಾನ್ಪನ ದೇಗಾ ದೇವ. ಭಗವಂತ ಪಾಂಡುರಂಗ ನನಗೆ ಸಣ್ಣವನಾಗಿ ಇರುವಂಥದ್ದು ಒಂದು ಸ್ಥಿತಿ ಕೊಡಂತಾರೋ. ಜಗತ್ತಂತ ತುಕೋಬಾರಾಯರೇನು 4,01,34,000 ಅಭಂಗ ಬರ್ದದ, ಹಾಡ್ಯಾರ, ಕೀರ್ತ ಹೇಳ್ತಾರ ಅಂತಾರ. ಖರೆ ಅವ್ರು ಅಂದದಕ್ಕೆ ನನ್ನಂತಲೇ ಅಹಂಕಾರ ಬರ್ಲಾರ್ದಂಗೆ ನೀನು ಅವ್ರು ರಕ್ಷಣಾ ಮಾಡಿ ಮುಂಗಿ ಸಾಕರ ಚಾರವ. ಇರುವಿಗತೆ ಸಣ್ಣವನು ಮಾಡಿಬಿಡು, ಅಲ್ಲೇ ದೇವ್ರ ಮುಂದೆ ಇಟ್ಟರ ಪ್ರಸಾದ ತಿನ್ಕೋತ ಆರಾಮಿರ್ತದೆ. ನಾನು ಈ ದೊಡ್ಡವರನ್ನು ಮಾಡಬೇಡ. ಐರಾವತಿ ರತ್ನಥೋರ. ಐರಾವತ ಅನ್ನುವಂಥ ಆನೆ ಮೇಲೆ ರತ್ನದ ಸಿಂಹಾಸನ ಇಟ್ಟಿರ್ತಾರೆ ಅಂಥೇಳಿ ಹೆಂಗೆ ಬೇಕಾದಂಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅದನ್ನು. ತ್ಯಾಚೆ ಅಂಕುಶಾಚಿ ಮಾರ. ಮ್ಯಾಲ ಒಬ್ಬ ಕೂತಿರ್ತಾನೆ, ಹಿಂಗೆ ಹೋಗ್ಬೇಕಂತ ಹೇಳ್ತಾನೆ. ದೊಡ್ಡವರಾದ್ರೆ ಇಷ್ಟು ಕಠಿಣ ಅದ. ದೊಡ್ಡವರಾದ್ರೆ ಅದಕ್ಕೆ ಅವ್ರಂತಾರೆ. ಮತ್ತಂತಾರ ಮಹಾಪುರೇ ಜಾಡೆ ಜಾತಿ. ಮಹಾಪುರದಾಗ ದೊಡ್ಡ ದೊಡ್ಡ ಗಿಡಗಳು ಬುಡಸಹಿತ ಕಿತ್ತು ಹೋಗ್ತಾವ್ರಗು. ಆದ್ರೆ ಅಲ್ಲಿ ಒಂದು ಹುಲ್ಲು ಇರ್ತದಲ್ಲ, ಹುಲ್ಲಿಗೇನೂ ಆಗುವುದಿಲ್ಲ. ಮಹಾಪುರ ಬಂದಾಗ ಇವು ಕಿತ್ಕೊಂಡು ಹೋಗ್ತಾವ. ಮಹಾಪುರ ಹೋದ ಕೂಡಲೇ ಮತ್ತೆ ಹಿಂಗೆ ಮಲ್ಕೊಂಡಿರ್ತಾವ, ಹೀಗೆ ಅದು ನಿಂದಿರ್ತಾವೆ. ತುಕಾಮಣೆ ಬರವೇ ಜಾಣ ಅವಲ್ಲ ನಾವು. ತುಕಾರಾಮ್ ಮಹಾರಾಜನವರು ಇದು ಚಲೋ ಸಣ್ಣವರಾಗಿರೋಣ ಅಂತೇಳಿ ಹಂಗೆ ಸಮರ್ಥರಂದರು. ಈ ದಶಕದೊಳಗೆ ಪೂರ್ಣ ಎಲ್ಲನ್ನೂ ಸ್ತವನ ಮಾಡಿದ್ರು. ಶ್ರೋತೆ ಸ್ತವನ, ಸಭಾಸ್ತವನ ಮಾಡಿದರು. ಸಭಾದೊಳಗೆ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು ಇಷ್ಟು ಚಂದ ವರ್ಣ ಮಾಡ್ಯಾರ ಅವರು. ಆಮೇಲೆ ಪರಮಾರ್ಥ ಸ್ತವನ ಮಾಡಿದರು, ನರದೇಹ ಸ್ತವನ ಮಾಡಿದರು. ಇವತ್ತು ಪೀಠಿಕೆಗಾಗಿ ತಗೊಂಡಂಥ ಓವಿ ಎದುರಾಗಿದ್ದಂದ್ರೆ ಪರಮಾರ್ಥ ಸ್ತವನ. आतास्तौहा परमार्थ जो साधकांच्या निज स्वार्थ ना तरी समर्थामध्ये समर्थ ಯೋಗ. ಸಮರ್ಥರಂತಾರ
ಈ ಪರಮಾರ್ಥವನ್ನು ಸ್ತುತಿ ಮಾಡ್ತಾನೆ ನಾನು. ಪರಮಾರ್ಥವನ್ನು ಸ್ತುತಿ ಮಾಡ್ತೀನಿ. ಯಾಕಂದ್ರೆ ಸಾಧಕರ ನಿಜವಾದ ಸ್ವಾರ್ಥದ ಅಲ್ಲಿ ಅಂತಾರೋ. ಇವತ್ತಿನ ದಿವಸ ಮಹಾರಾಜರು ಸಪ್ತಾಹಗಳು ಹಾಕಿಕೊಟ್ಟಾರ, ಈ ಪರಮಾರ್ಥ ಮಾರ್ಗವನ್ನು ನಮಗೆ ಅವಲಂಬಿಸಿ ನಡೀರಿಪ್ಪ ಅಂತ ಹೇಳ್ಯಾರ. ಈ ಪರಮಾರ್ಥ ಯಾರ ಸಂಬಂಧದ ಇದು? ಜೋ ಸಾಧಕ ಅಂತ ನಿಜ ಸ್ವಾರ್ಥ ನಮ್ಮ ಸಂಬಂಧದ ಇದು. ಮಹಾರಾಜರು ತಮಗೆಲ್ಲ ತಾವು ಪೂರ್ಣ ಮುಕ್ತರಾಗಿ ಹೋಗಿಬಿಟ್ಟಿದ್ರು ಅವರು. ಇನ್ನು ಹಾಕಿ ಅದಕ್ಕೆ ಕೊಟ್ಟಾರಂದ್ರೆ ನೀವು ಉದ್ಧಾರ ಆಗ್ರಿಪ್ಪ, ನೀವು ಉದ್ಧಾರ ಆಗ್ರಿ. ಮತ್ತು ನಮಗಾಗಿ ಹಾಕಿ ಕೊಟ್ಟದ್ದನ್ನು ನಾವೇ ವಿಚಾರ ಮಾಡ್ಬೇಕಲ್ಲ. ನಮ್ಮ ಸಂಬಂಧ ಮಂದಿ ಯಾಕೆ ವಿಚಾರ ಮಾಡ್ಬೇಕು? ಈಗ ನಾವು ಊಟ ಮಾಡಿದ್ರೆ ನಾನೇ ಹಬ್ಬ ಅಂತೀನಿ, ನಾವು ಊಟ ಮಾಡಿದೆ ಅಂದ್ರೆ ನೀ ಹಬ್ಬ ಅಂತೇನು? ಇಲ್ಲ. ಹಂಗೆ ಪರಮಾರ್ಥದೊಳಗೆ ಯಾವ ರೀತಿ ನಾವು ಪ್ರಜ್ಞೆಯನ್ನು ಜಾಗೃತಿ ಮಾಡ್ಕೊಂಡು ನಡಿಬೇಕು ಅನ್ನುವಂಥದ್ದನ್ನು ನಾವೇ ವಿಚಾರ ಮಾಡಬೇಕು. ನಾವೇ ವಿಚಾರ ಮಾಡಬೇಕು. ಸಪ್ತಾಹಗಳು ಮಹಾರಾಜರು ಹಾಕಿಕೊಟ್ರು. ಯಾಕೆ ಹಾಕಿಕೊಟ್ರು? ಸಪ್ತಾಹಗಳನ್ನು ಹಾಕಿಕೊಟ್ರು. ಯಾಕೆ ಹಾಕಿಕೊಟ್ರು? ನಮ್ಮ ಮಹಾರಾಜರಷ್ಟೇ ಅಲ್ಲ, ಹಿಂದೆ ಆಗಿ ಹೋದಂಥ ಎಲ್ಲ ಮಹಾರಾಜರು ಸಪ್ತಾಹಗಳನ್ನು ನಡೆಸ್ಕೊತ ಬಂದಾರ ಈ ಸ್ಥಾನದವಳು. ನನಗನ್ಸಿದ ಮಟ್ಟಿಗೆ ಭಾವಸಾಹೇಬ್ ಮಹಾರಾಜರು ಹಿಡಿದನು ಈ ಒಂದು ಸ್ಥಾನದೊಳಗೆ ಸಪ್ತಾಹಗಳು ಹಾಕ್ಕೋತ ಬಂದಾವ. ಅಂದ್ರೆ ಆಗಿನಿಂದನೂ ಈ ಸಪ್ತಾಹದ ಒಂದು ಮಹಾಯಜ್ಞ ನಡ್ಕೋತಾನೆ ಅದ. ಈ ಮಹಾಯಜ್ಞದೊಳಗೆ ಯಾರ್ಯಾರು ತಮ್ಮನ್ನು ನಾವು ಪ್ರಜ್ಞಾಪೂರ್ವಕ ಬಳಸ್ಕೊಂಡಾರಲ್ಲ ಅವರೆಲ್ಲರೂ ಉದ್ಧಾರ ಆಗಿ ಹುಡ್ತಾರೆ. ಠೊಬ್ಬಾರ ಕುಮಾಯಿ ಅದಕ್ಕೆ ಸರಿಯಾಗಿ ಬಳಸ್ಕೋಬೇಕು. ಯಾಕಂದ್ರೆ ನಮಗಾಗ್ಯದ. ಈಗ ನಮ್ಮ ಸಂಸಾರಕ್ಕೆ ದುಡಿತೇವೆ, ಮತ್ತೊಬ್ಬರ ಸಂಸಾರಕ್ಕೆ ದುಡಿತೇವೆ, ನಾವು ನಮ್ಮ ಸಂಸಾರಕ್ಕೆ ದುಡಿತೇವೆ. ಎಷ್ಟು ದುಡಿತೇವಂದ್ರೆ ಸಪ್ತಾಹಗಳು ಇದ್ರೂ ಸಹಿತ ಆ ಸಂಸಾರ ಬಿಟ್ಟು ಬರಲಾರ್ದಷ್ಟು ನಮ್ಮ ಮನಸ್ಥಿತಿ ನಾವು ಅದ್ರಾಗ ಹೊಕ್ಕೊಂಡು ಕೂತು ದುಡಿತೇವೆ. ಅಂದ್ರೆ ಹೆಂಗಿರ್ಬೇಕು? ಹೌದಪ್ಪ, ಇಷ್ಟು ಸಂಸಾರ ಸಂಬಂಧ ದುಡ್ದು ನಿನಗೆ ಯಾರ್ಯಾರ ನಿನ್ನಿಂದ ಆತಂತ ಅಂತಾರಂತ ತಿಳ್ಕೊಂಡೇನು? ಇಲ್ಲೇ ಇಲ್ಲ. ಮುಂದೆ ಒಂದು ದಿವಸ ಬರ್ತದ, ನೀ ಏನು ದೊಡ್ಡ ಕಮಾಯಿ ಮಾಡಿದಿ ಅಂತಾರ. ನೀ ಏನು ದೊಡ್ಡ ಕಮಾಯಿ ಮಾಡಿದಿ? ಲಗ್ನ ಆಗಿ ಮಾಡಿ ಎಲ್ಲ ನೀರಾಗ ಹುಳ್ಯಾಗ ಹೊಂಚಿಯನ್ನು ತೊಡ್ದಾಗ ಆಯ್ತು. ಇಷ್ಟು ನಿರರ್ಥಕವಾದದ್ದು. ಯಾರೂ ನಮ್ಮ ಒಂದು ಉಪಕಾರವನ್ನು ನಾವು ಮಾಡಿದಂಥ ದುಡಿತದ ಬಗ್ಗೆ ನೆನೆಸೋರಿಲ್ಲದಂಥ ಆ ಪ್ರಪಂಚಕ್ಕಾಗಿ ಪರಮಾರ್ಥವನ್ನು ನಾವು ಅಲ್ಲುಗಳೆದು ಬಿಡ್ತೇವೆ. ಪರಮಾರ್ಥಕ್ಕೆ ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಒಂದು ಸಪ್ತಾಹ ಅಂದರೆ ಏನು? 10:30 ಕಾರ್ಯಕ್ರಮ ಶುರು ಆಗಬೇಕು. 10:30 ಕಾರ್ಯಕ್ರಮ ಶುರುಬೇಕಾದ್ರೆ 10:15 ಬೇಡ, 10:15 10ಕ್ಕೆ ಬರಬೇಕು. 10:15ಕ್ಕೆ ಎಲ್ಲರೂ ಬಂದಿರಬೇಕಿಲ್ಲ. ಯಾಕಂದ್ರೆ ಇನ್ನು ಮುಂದೆ 15 ನಿಮಿಷನಾಗ ಚಾಲು ಆಗೋದಿರ್ತದೆ. 10ಕ್ಕೆ ಬಂದ್ರೆ ಅಂತರೂ ಸೇವಾಗಳು ಸಿಗುತ್ತಿರ್ತಾವೆ. ಈಗ ನೀವಿಲ್ಲಿ 10ಕ್ಕೆ ಬಂದಿದ್ರೆ ಅಂತ ತಿಳ್ಕೊರಿ. ನೀವು ಅರ್ಧ ತಾಸಿನಾಗ ಈ ಒಂದು ತೊರವಿ ಗ್ರಾಮದೊಳಗೆ ಎಷ್ಟು ಮಂದಿ ಓಡಾಡೋರು ಇದ್ದಾರೋ, ಇರ್ಲಿಕ್ಕಿಲ್ಲೋ, ಏನು ಸಮಸ್ಯೆ ಅದನೋ ಒಂದು ಸ್ವಲ್ಪ ಕೈಯಾಗಿ ನೀವು ಸೇವಾ ಮಾಡಿದ್ರಂದ್ರೆ ಲಾಭ ನಿಮಗೇನ? ನೀವು ಮಾಡೋದ್ರಿಂದ ಅವ್ರಿಗೆ ಲಾಭ ಆಗ್ತಾ ಅಂತಿಲ್ಲ, ಅವ್ರು ಮಾಡೋದ್ರಿಂದ ನಿಮಗೆ ಲಾಭ ಆಗ್ತಾ ಅನ್ನೋದಿಲ್ಲ. ಮತ್ತು ಇವೆಲ್ಲ ಪ್ರಜ್ಞೆ ಯಾವಾಗ ಜಾಗೃತ ಆಗೋದು? ಆಯುಷ್ಯನೇ ನಮ್ಮ ಇದ್ರಾಗ ಹೋಗು. ನನ್ನ 68 ವರ್ಷಕ್ಕೆ ಹುಟ್ಟಿದಾರ ಹಿಡಿದ ಪರಮಾತ್ಮಗೆ ಇದ್ದೀನಿ ನಾನು. ಇನ್ನೂ ತನಕನೂ 10:30 ಕಾರ್ಯಕ್ರಮ ಶುರು ಆಗ್ಯದಂದ್ರೆ 10:15ಕ್ಕೆ ಯಾರೂ ಬಂದಿಲ್ಲ, 10:00ವರೆಗೂ ಬಂದಿಲ್ಲ ರಘು. ಮತ್ತು ಮುಂದರೆ ಅವಸರ ಆಗ್ಬೇಕಂತಾರೆ. ಎದರ ಸಂಬಂಧ ಅವಸರ? ಭಾಳ ಆದ್ರೆ ಪ್ರಸಾದ ತಗೋ ಸಂಬಂಧ, ಬೇಡ ಮನೆಗೆ ಹೋಗೋ ಸಂಬಂಧ. ಇದಕ್ಕಿಂತ ಹೆಚ್ಚಿಗೆ ಏನೇನು ಇಲ್ಲೇ ಇಲ್ಲ. ಹೌದಪ್ಪ, ಇಲ್ಲಿ ಬಂದು ಕೂತರೆ ಚಂದಾಗೆ ಮೋತಿ ಮಾಡಿಕೊಂಡ್ರೆ ಕೂಡ್ಬೇಕಲ್ಲ. ಇಲ್ಲಿ ಬಂದರೂ ಸಹಿತ ಕೆಟ್ಟ ಮೋತಿನೇ ಅಂದ್ರೆ ಅಲ್ಲಿ ಮೋತಿನೇ ಇಲ್ಲಿ ತಂದು ಇಟ್ಕೋಬೇಡ್ರಿ ಅಂತಾರೆ ಅವರು. ಯಾಕಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಮಹಾರಾಜರು ಹಾಕಿಕೊಟ್ಟಾರೆ. ನಮ್ಮ ಸ್ವಾರ್ಥಕ್ಕಾಗಿ ನಮಗಾಗ್ಯದ. ಪ್ರತಿಯೊಬ್ಬರು ಒಂದೊಂದು ಹೊಸ ಹಾಡು ಕಲಿಬೇಕು. ಅಂಥದ್ದೇ ಯಾಕೆ ಅನ್ಬೇಕು? ಹೊಸ ಪದಗಳು ಅನ್ರಲ್ಲ, ಕಲೀರಲ್ಲ. ಒಂದೊಂದು ಭಜನಿ ಬುಕ್ದಾನ ಅಭಂಗವನ್ನು ತಿಳಿಸಿ ಹೇಳುವಂಥ, ಅದನ್ನು ಬರೀ ಓದಿ ಅದರ ಅರ್ಥ ಹೇಳುವಂಥ ಕೆಲಸ ಮಾಡ್ರಲ್ಲ. ಒಂದು ವಚನ ಕಲ್ಕೊಂಡು ಬರಲ್ಲ. ಮತ್ತಿದು ಯಾರ ಸಭಾದ? ಯಾರ ಇದು ಸಮುದಾಯ ಯಾರ್ದದ? ಇದು ಯಾರು ಉದ್ಧಾರಕ್ಕಾಗಿ ಮಹಾರಾಜರು ಹಾಕಿ ಕೊಟ್ಟಾರ? ನಮಗಾಗಿ ಹಾಕಿ ಕೊಟ್ಟಾರ. ಒಂದು ಸಮುದಾಯದೊಳಗೆ ಏನೂ ಕೊರತಿರಬಾರ್ದು.
ಇವತ್ತು ತಾಯಿಗಳೇ ನೀವು ಸಂಸಾರ ಮಾಡ್ತಿರ್ತೀರಿ, ಹೌದಲ್ಲ? ನಾವು ಮಾಡ್ತಿರ್ತೀವಿ, ನೀವೇನಿಲ್ಲ ಬೇಡ್ರಿ. ಹಾಂ, ಎಷ್ಟು ಸಜ್ಜಿಟ್ಟಿರ್ತೀರಿ ಮನ್ಯಾಗ, ಚಹಾ ಪುಡಿ, ಸಕ್ರೆ, ಕಾಯಿಪಲ್ಲೆ, ಏನು ಬೇಕೆಲ್ಲ ಸಜ್ಜಿಟ್ರಿ. ಯಾರೇ 4 ಮಂದಿ ಬಂದರೂ ಸಹಿತ ಆಗಿಂದಾಗ ಮಾಡಿ ಹಾಕುವಂಗೆ ಇಟ್ಟಿರ್ತೀರಿ. ಮತ್ತು ಅದೇ ಸಜ್ಜಿಡ್ಲಿಲ್ಲ ಅಂತ ತಿಳ್ಕೊರಿ ನೀವು. ಯಾರೇ ಬಂದರು ಬೀಗರು ಅಂದ್ರೆ ಒಬ್ಬರು ಮನೆಗೆ ಹೋಗಿ ಚಹಾ ಪುಡಿ ತರೋದು, ಒಬ್ಬರು ಮನೆಗೆ ಹೋಗಿ ಸಕ್ಕರೆ ತರೋದು, ಒಬ್ಬರು ಮನೆಗೆ ಹೋಗಿ ಚಿಮಣಿ ತಂದು ಸ್ಟೋವ್ ಹಚ್ಚೋದು. ಅರೆ ಹಂಗಾದ್ರೆ ನೀ ಏನರೇ ಮಾಡಿದೆ ಅಂತ. ಮತ್ತು ಒಂದು ಸಮುದಾಯದೊಳಗೆ ಪೇಟೆದವ್ರು ಕೊರ್ತದ, ಮೃದಂಗದವ್ರು ಕೊರ್ತದ, ಅವರೆಲ್ಲ ಸೂರ್ಗಿನ ಕಟ್ಕೊಂಡು ಬಂದು ಕೂತ ಮೇಲೆ ಹಿಂದಾಗಡೆ ಬರೋದು. ಅಕಸ್ಮಾತ್ ನೀವು ಬರಲಿಲ್ಲ ಅಂದ್ರೂ ಸಹಿತ ತಾಳ ಮೇಲೆ ಆಗ್ತಿರ್ತದೆ. ಆದರೆ ಕಳ್ಕೋರು ಯಾರು? ಜೋ ಸಾಧಕ ಅಂತ ನಿಜ ಸ್ವಾರ್ಥ. ನಾತರಿ ಸಮರ್ಥಾವದೇ ಸಮರ್ಥ ಯೋಗ ಅಂತಾರೆ. ಇದು ಹೆಂಗದ ಅಂದ್ರೆ ಎಲ್ಲದಕ್ಕಿಂತ ಭಗವಂತವನ್ನು ಪ್ರಾಪ್ತಿ ಮಾಡಿಕೊಡುವಂಥ ಅತ್ಯಂತ ಶಕ್ತಿಯುತವಾದಂಥ ಒಂದು ಯೋಗದ ಇದು ಪರಮಾರ್ಥ. ಪರಮಾರ್ಥ ಅಂದರೆ ಏನು? ನಾವು ಪರಮಾರ್ಥ ಮಾಡ್ತೀವ್ರಿ. ಪರಮಾರ್ಥ ಅಂದರೆ ಏನು? ಪರಮ ಪವಿತ್ರವಾದ ಜ್ಞಾನದ ಏನೋ ಒಂದು ಸಂಗ್ರಹ ಆಗಲ್ಲ, ಅದಕ್ಕೆ ಪರಮಾರ್ಥ ಅಂತಾರೆ. ಇಲ್ಲಿ ಬಂದ 3 ದಿವಸನಾಗ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಇಷ್ಟು ಶ್ರದ್ಧಾಪೂರ್ವಕ ಶ್ರವಣ ಮಾಡಬೇಕಲ್ಲ. ಯಾಕಂದ್ರೆ ಅದು ಅಂಥ ಒಂದು ಅಮೂಲ್ಯವಾದಂತಹ ಜ್ಞಾನದ ನಿಧಿಯನ್ನು ನಮ್ಮಲ್ಲಿ ಅವರು ಇಟ್ಲಿಕ್ಕೆ ಬಂದಿರ್ತಾರೆ. ಆ ಜ್ಞಾನದ ನಿಧಿ ನಾವು ಇಟ್ಕೊಂಡೇವಂದ್ರೆ ಆ ಜ್ಞಾನ ನಮಗೆ ಮುಂದಿನ ಒಂದು ಏನಪ್ಪ ಅಂದ್ರೆ ಪರಮಾರ್ಥ ಭಗವಂತನ ಕಡೆ ಹೋಗಲಿಕ್ಕೆ ಸರಳ. ಸಮರ್ಥರಂತಾರ ಆ ಹೇತರಿ ಪರಮ ಸುಗಮ ಪರಿಜನಾಸಿ ಜಾಲ ದುರ್ಗಮ ಕಾಜಯಾಂಚೆ ಚುಕಲೆ ವರ್ಮ ಸತ್ಸಮಾಗಮ ಕಡೆ. ಆ ಹೇತರಿ ಪರಮ ಸುಗಮ. ಇದೇನು ಆ ಬಿರಿ ಇಲ್ಲಿದು ಮನೆಯಿಂದ ಬಿರಿ ಅದ. ಇನ್ನ ಅಡುಗೆ ಮಾಡೋದು ಬಿರಿ ಅದ, ಅರ್ಬಿ ಹೋಗೋದು ಬಿರಿ ಅದ, ನೌಕರಿಗೆ ಹೋಗೋದು ಬಿರಿ ಅದ, ಪ್ರತಿಯೊಂದು ಬಿರಿ ಅವ. ನೀವು ಪ್ರಪಂಚದೊಳಗೆ ಪರಮಾತ್ಮದೊಳಗೆ ಏನೂ ಇಲ್ಲ. ಸುಮ್ಮ ಬಂದ್ರೆ ಸಾಕು, ನಮ್ಮನ್ನು ಅಡ್ಡ ಬಿದ್ದು ಕರ್ಕೋತಾರೆ. ಬಂದು ಕೂಡಲೇ ಚಹಾ ಕೊಡ್ತಾರೆ. ಮನ್ಯಾಗ ಹೋಗ್ರಿ ನೀವು ಬಂದು ಕೂಡಲೇ ಚಹಾ ಸಿಗುತ್ತೆ ಅಂತೀರ ನೀವು? ಇಲ್ಲ, ನೀವು ಇಲ್ಲಿ ತನಕ ದುಡಿತೀರಿ ಅಲ್ಲಿ ತನಕ ಸಿಗ್ಬೋದು. ಟೆನ್ಷನ್ ಆದಮೇಲೆ ನಿಮಗೆ ಚಹಾನೂ ಸಹಿತ ಸಿಗುವುದಿಲ್ಲ ಅಲ್ಲಿ. ಏನು ಇನ್ನು SK ಅವ್ರಿಗತ್ತೆ ಒಂದು 60-70 ಸಾವಿರ ರೂಪಾಯಿ ಪೆನ್ಷನ್ ಇದ್ರೆ ಸಿಗ್ಬೋದು ಬಿಡು. ಏನು ಅಂದ್ರೆ ಈ ಕಡೆ ದೇವು ಈ ಕಡೆ ತಗೋ. ನೀವು ನಮಗೆ ಅದ್ರ ಸಂಬಂಧ ನಾವು ಮಾಡ್ಲಿಕ್ಕತ್ತೆ ಈ ಪರಿಸ್ಥಿತಿ ಅದ. ಯಾಕೋ ಚಂದ್ರು ಅಂದಾಗ ಮನೆಯವ್ರಕ್ಕಿಂತ ಸರಳದ ಕಾಲು ಬೀಳ್ತಾರೆ, ಅಡ್ಡಿ ಬೀಳ್ತಾರೆ. ನಮಗಿಲ್ಲಿ ಕೂಡ್ಬರ್ ಅಂತಾರೆ. ನಾವು ಕೂತಲ್ಲಿ ಫ್ಯಾನ್ ಹಚ್ತಾರೆ, ಕುರ್ಚಿ ತಂದು ಇಡ್ತಾರೆ, ಚಹಾ ಕೊಡ್ತಾರೆ, ನಾಷ್ಟ ತಗೋಬರ್ರಿ ಅಂತಾರೆ. ಮನ್ಯಾಗ ಹಿಂಗೇನ್ರಿ ಅಂತಾರಂತೀರ ನೀವು ಅಕಸ್ಮಾತ್ ಅಂತಾರಂತ ಹೇಳಿದ್ರೆ ನೀವು ಖರೆ ಹೇಳಲಿಕ್ಕತ್ತಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಾಗ್ಬಿಡ್ತು. ಏನು ಇವು ಯಾವ ವ್ಯವಸ್ಥೆಗಳು ಸಂಸಾರದೊಳಗೆ ಇಲ್ಲ. ಮತ್ತು ಇಷ್ಟಿದ್ದಾಗ ಇದನ್ನು ಇಷ್ಟು ಸರಳಿದ್ರು ಬಿರಿ ಯಾಕಾತ್ಪ ಹಂಗಾರ? ಬಿರಿ ಯಾಕಾತ್ಪ ಅಣ್ಣು ಎದಕ್ಕೆ ಬಿರಿ ಆತ ಅಂತಿದ್ದು? ಸರಳಿದ್ರು ಬಿರಿ ಅದ. ಅಹೇತರಿ ಪರಮ ಸುಗಮ. ಇರುವುದೆಲ್ಲ ಸರಳದ, ಇಷ್ಟು ಬಿರಿ ಹಾಕಿ ಕೂತು ಬಿಟ್ಟದು. ಹ್ಯಾಂಗೆ ನೋಡ್ಬೇಕು, ಜೋರು ಮೋತಿ ಹಾಕ್ಕೊಂಡು ಕೂತು ಬಿಟ್ರೆ ಅನಿಸ್ತದ. ಮುಂದೆ ಮಗಳು ಕೂತಾವ, ಎದುರು ಕೂತಾವ, ನಗಬೇಕಾದ್ರೂ ನಗು ಬರೋದಿಲ್ಲ. ಯಾಕಿಷ್ಟು ಈ ರೀತಿ ಭಗವಂತನ ವಾಸ ಇಲ್ಲಿ ನಮ್ಮಲ್ಲಿ ಆಗೇ ಇಲ್ಲ ಅಂತೇಳಿ ನಮ್ಮ ಮೂತಿ ಹಿಂಗಾಗ್ಯದ. ಯಾಕಂದ್ರೆ ಸಾಧಕರು ನಾವು ಆಗಿಲ್ಲ, ಮೊದಲ ಮುಮುಕ್ಷುಗಳೇ ಆಗಿಲ್ಲ, ಇನ್ನು ಸಾಧಕರಂತರೂ ದೂರ ಉಳಿತು. ಎಲ್ಲಿಯವರೆಗೆ ಅತ್ಯಂತ ಭಗವಂತನ ಪ್ರಾಪ್ತಿಯ ತಳಮಳ ನಮ್ಮಲ್ಲಿ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ತನಕ ನೀವು ಮಾಡುವಂಥ ಭಜನೆಯೊಳಗೂ ಒಂದು ಏನಪ್ಪ ಅಂದ್ರೆ ವಿಶೇಷತೆ ಕಂಡು ಬರೋದಿಲ್ಲ. ನೀವು ಮಾಡುವಂಥ ಧ್ಯಾನದೊಳಗೂ ಏನು ವಿಶೇಷತೆ ಕಂಡು ಬರೋದಿಲ್ಲ. ನೀವು ಏನಿರಬೇಕು ಅನ್ನುವಂಥದ್ದು, ನೀವು ಏನಿದ್ರೂ ಸಹಿತ ಅದು ಪರಮಾರ್ಥಕ್ಕೆ ಹೌದು ಅನಿಸುವಂಥ ಮಾತ ಇರುವುದಿಲ್ಲ. ಯಾಕಂದ್ರೆ ನಿಮಗೆ ಭಗವಂತನ ಪ್ರಾಪ್ತಿನೇ ಬೇಕಾಗಿಲ್ಲ. ನಿಮಗಲ್ಲ, ನಮಗೂ ಹೃದಯ ಹೇಳಿಕತ್ತ ನಾನು ಭಗವಂತನ ಪ್ರಾಪ್ತಿಯ ತಳಮಳ ಹತ್ತಬೇಕು. ರಾಮಕೃಷ್ಣ ಪರಮಹಂಸರು ದಿವಸ ಸಂಜೆನಾಕು ಉಳ್ಳಾಡಿ ಅಳ್ತಿದ್ರಂತ ಕಾಳಿಕಾದೇವಿ ಎದುರಿಗೆ, ತಾಯಿ ಇವತ್ತು ನನಗೆ ದರ್ಶನ ಕೊಡಲಿಲ್ಲಲ್ಲ ಅಂತ, ಇವತ್ತಿನ ದಿವಸ ಪುಕ್ಕಟ್ಟು ಹೋತಲ್ಲ ಅಂಥೇಳಿ ಅಳಾರಂಥವ್ರು. ಎಂದತ್ತೇವು ನಾವು 50 ವರ್ಷ ಮಾಡಿದ್ದೇವೆ. ಈಗ 50 ವರ್ಷದ ಸಪ್ತಾಹ ಮಾಡಿದೆವು. 50 ವರ್ಷದಾಗ ಒಮ್ಮೆರೆ ಹತ್ತಿರನ್ನು ಹೇಳ್ರಿ ಮಹಾರಾಜರ ದರ್ಶನ ಆಗಿಲ್ಲ ಅಂತೇಳಿ. ಏನೋ ಮಹಾರಾಜರು ನಮಗೆ ಇಷ್ಟೆಲ್ಲ ರಗಡ್ ಸಪ್ತಾಹ ಮಾಡಿದೆವು, ಎಲ್ಲ ಮಾಡಿದೆವು, ನಮ್ದೇನು ಚಂದ ಇಟ್ಟಿಲ್ಲ ಅಂತ ಹೇಳ್ಬೋದು.
ಏನು ಹೌದಲ್ಲ. ಆದ್ರೆ ಮಹಾರಾಜರ ದರ್ಶನ ಆಗಿಲ್ಲದ ನಮಗೆ ಇಲ್ಲಿ ತನಕ ಅಂಥೇಳಿ ನಾವೇನ್ರಿ ಹತ್ತೇವನು ಹತ್ತು ನೋಡ್ರಿ ನೀವು. ಮಹಾರಾಜರ ದರ್ಶನ ಆಗ್ಲಿಕ್ಕಂದ್ರೆ ಹೇಳ್ರಿ ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ ಅವು ಅಮೃತಾಂಜನ ಹಚ್ಕೊಂಡು ಕಣ್ಣಾರ ಇರ್ಬಂದವು ಬೇಡ್ರಿ. ಖರೆ 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 ಹೃದಯದಾಗ ತಳಮಳ ಆಗ್ಬೇಕು. ನಮ್ಮ ಮನೆಯವ್ರು ರಗಡ್ ತ್ರಾಸ ಮಾಡ್ಕೋತಾಡ್ರಿ ಅಂತೇಳಿ ನೀವು ಸುಮ್ಮ ಕೂತ್ರೆ ನಿಮ್ಮದು ಅಲ್ಲದ. ಯಾಕಂದ್ರೆ ನಿಮಗೂ ಪರಮಾರ್ಥದ ನಮಗೂ ಅದ. ಅವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನಿಮಗಾಗ್ತದೆ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ನೀವು ಆ ರೀತಿ ತಳಮಳದಿಂದ ಭಕ್ತಿಯೊಳಗೆ ಮುಂದುವರೆದ್ರೆ ನಿಮಗಾಗ್ತದೆ. ಅದಕ್ಕೆ ಸಾಧಕರು ನಾವು ಆದಮೇಲೆ ಸಾಧಕರಂದ್ರೆ ಏನು? ಮೊದಲು ಸಾಧಕರಂದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಸಾಧಕರು ಅಂದ್ರೆ ಏನು? ಅವಗುಣಗಳನ್ನು ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನು ಧಾರಣ ಮಾಡುವಂತಹ ಒಂದು ಕಾರ್ಯ ಎಲ್ಲಿ ನಡೆದಿರ್ತದಲ್ಲ ಅದು ಸಾಧಕರ ಕಾರ್ಯ. ಅವಗುಣಗಳ ತ್ಯಾಗ ಮಾಡಬೇಕು. ಅವಗುಣಗಳು ತ್ಯಾಗ ಮಾಡಬೇಕಾದ್ರೆ ಮೊದಲು ನಮ್ಮಲ್ಲಿ ಅವಗುಣ ಗೊತ್ತಾಗಬೇಕು. ಎಲ್ಲ ಅವಗುಣದಾಗ ಅವಗುಣ ಆದರೆ ನಮ್ಮಲ್ಲಿರುವಂಥ ಗುಣ ಶ್ರೇಷ್ಠ ಗುಣ ಅಂತ ತಿಳ್ಕೋದೆ ಎಲ್ಲದ್ರಾಗಿನ ಅವಗುಣ. ತೊಬ್ಬಾರ ಕುಮಾಯಿ. ಓ ನಮ್ಮ ಅವಗುಣ ನಮಗೆ ಅನಿಸೋದಲ್ಲ, ನಮ್ಮ ಅವಗುಣ ಒಳ್ಳೆಯ ಗುಣ ಅನ್ನಿಸ್ತಾವ. ನಮಗೆ ಮಂದಿ ಒಳ್ಳೆಯ ಗುಣ ಸಹಿತ ಅವಗುಣ ಅನ್ನಿಸ್ತಾವ. ಇಷ್ಟು ನಮಗೆ ನಮ್ಮ ಅಂತರಂಗ ಇಷ್ಟು ಮಲಿನ ಆಗಿಬಿಟ್ಟಿರ್ತದೆ. ಅದಕ್ಕೆ ಅವರಂದರು ಮೊದಲು ನೀವು ಪವಿತ್ರವಾದಂತಹ ಒಂದು ಜಾಗ ನಿರ್ಮಾಣ ಮಾಡ್ಕೊಡಿ. ಈಗ ನಾ ಬಂದ ಕೂಡ ಏನಾಯ್ತು, ನಾ ಬರೋಬ್ಬರ 10:30 ಬಂದನಿಲ್ಲಿ. ಬಂದಾಗ ಏನಾಯ್ತು ಅಂದ್ರೆ ಇನ್ನೂ ಎಲ್ಲ ನಡೆದಿತ್ತು. ಆಮೇಲೆ ಏನು ಮಾಡಿದ್ರು, ಸರಾಸರ ಒಂದು 2-3 ಮಂದಿ ಕೂತ್ಕೊಂಡು ಕಸ ಹುಡುಗಿದ್ರು, ಸರಾಸರ ಹಾಸಿದ್ರು. ಇಷ್ಟೆಲ್ಲ ಹಾಕಿದ ಮೇಲೆ ಎಷ್ಟು ಚಂದ ಅನ್ನಿಸ್ತಂದ್ರೆ ಹೋಗಿ ಕೂಡ್ಬೇಕಪ್ಪ ಅನ್ನೋದು. ಇರ್ಲಿಕ್ಕಂದ್ರೆ ಎಲ್ಲರೂ ಒಂದು ಕುರ್ಚಿ ಹಾಕ್ಕೊಂಡು ಎಲ್ಲ ಅಲ್ಲಿ ಹೊಲಸಿತ್ತು. ಇಲ್ಲಿ ಮತ್ತೆ ನಡೆದಿತ್ತಲ್ಲ ಕೆಲಸ. ಹೊಲಸಿದ್ದಲ್ಲಿ ನಿಮಗೆ ಇದು ಆಗ್ತದನೋ ಆಗೋದಿಲ್ಲ. ಸ್ವಚ್ಛ ಆತಂದ್ರೆ ಕೂಡ್ಬೇಕನ್ನುತ್ತೆ. ಹಂಗೆ ನಿಮ್ಮ ಹೃದಯ ಮೊದಲು ಸ್ವಚ್ಛ ಮಾಡ್ಕೋರಿ ಅಂತಾರೆ. ಸಪ್ತಾಹಕ್ಕೆ ಬರೋ ಉದ್ದೇಶನೂ ಹೃದಯ ಸ್ವಚ್ಛ ಮಾಡ್ಕೋರಿ. ನಿಮ್ಮ ಜೀವನದ ರೀತಿಯೇ ಬೇರೆ ಇರಲಿ ಅಂತಾರೆ ಅವರು ಸಾಧಕರದು. ನೀವು ತಾಯಂದ್ರೆ ನೀವಾದರೂ ಆಯ್ತು, ನಾವಾದರೂ ಆಯ್ತು. ಸಾಧಕರು ನಾವು ಉಪದೇಶ ತಗೊಂಡ ಮೇಲೆ ಗೌಡ್ರ ನಮ್ಮ ಜೀವನದ ಪದ್ಧತಿ ಬೇರೆ ಇರಬೇಕು. ಎಲ್ಲರಿಗತ್ತೆ ನಮ್ದು ಇರಬಾರ್ದು. ಸಾಧಕರ ಜೀವನ ಪದ್ಧತಿನೇ ಬೇರೆ. ಆ ಜೀವನದ ಪದ್ಧತಿಯನ್ನು ಕೆಲವೊಂದು 11 ಪಾಯಿಂಟ್ಗಳನ್ನ ಹೇಳಿ ಇವತ್ತಿನ ಇದು ಮುಗಿಸ್ತೀನಿ. ಮುಂದೆ 3 ದಿವಸ ಸಹಿತ ಸಾಧಕರು ಹೆಂಗಿರಬೇಕು ಇದೇ ವಿಷಯದೊಳಗೆ ನಾವು ನೀವುಗಳೆಲ್ಲ ಮಾತಾಡೋಣ. ಅದ್ರಾಗ ಏನಂತಾರೆ ಮೊದಲೇದಂದ್ರೆ, ಸಾಧಕರು ಆಹಾರ ಶುದ್ಧವಾದ ಸಾತ್ವಿಕ ಆಹಾರವನ್ನು ಉಣಬೇಕು. ಆಹಾರ ಶುಚಿತ್ವ ಅಂದ್ರೇನು? ಸಾತ್ವಿಕ ಆಹಾರವನ್ನು ಹಿತ ಮತ್ತು ಮಿತವಾಗಿ ಸ್ವೀಕರಿಸ್ಬೇಕಂತಾರೆ ಅವರು. ಸಾತ್ವಿಕ ಆಹಾರ ಅಂದರೆ ಹಾಲ, ಬಿಸಿ ಬಾಕ್ರಿ, ಇವೆಲ್ಲ ಸಾತ್ವಿಕ ಆಹಾರ. ಖಾರ ಇಲ್ಲ, ಇದು ಇಲ್ಲ, ಇಂಥದ್ದು. ಹಾಲಾದ್ರು ತೊಗೊಂಡಾರ ಅಂತೇಳಿ ಒಂದು 4 ಬಕ್ರಿ, ಒಂದು ತಂಬಿಗೆ ಹಾಲ ಹಾಕ್ಕೊಂಡು ಹೊಡೆದ್ರಿ ಅಂದ್ರೆ ಆಹಾರ ಸಾತ್ವಿಕ ಇದ್ದರೂ ಸಹಿತ ಅದು ತಾಮಸಿ ಆಹಾರ ಆಗ್ತದೆ. ನಿದ್ದೆ ಬರ್ಲಿಕ್ಕೆ ಶುರು ಮಾಡ್ತದೆ. ಸಾತ್ವಿಕ ಆಹಾರ ಉಂಡವ್ರು ನಿದ್ದೆ ಯಾಕೆ ಬರ್ತದೆ ಅಂದರೆ ತಿರುವುದು ಇಷ್ಟು ತಿಂದು, ಹೌದಲ್ಲ? ಅದಕ್ಕೆ ಅವ್ರಂತಾರೆ ಹಿತವಾಗಿ ಇರಬೇಕದು, ಮಿತವಾಗಿ ಇರಬೇಕು. ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಇನ್ನೂ ಒಂದು ಸ್ವಲ್ಪ ತಿನ್ನುವಂಥದ್ದು ಕೋತು ನಮ್ಮಂತಲ್ಲಿ ಅನ್ನೋದಕ್ಕೆ ಬಿಟ್ಟು ಬಿಡ್ಬೇಕು. ಇಷ್ಟೇ. ಮತ್ತೊಂದು ಡೈಟಿಂಗ್ ಮಾಡಲಿಕ್ಕೆ ಹೋಗಬೇಡ್ರಿ ನೀವು. ಡೈಟಿಂಗ್ ಅಂದ್ರೆ ಇಷ್ಟೇ ಅದ, ಎಷ್ಟು ಪಚನ ಆಗ್ತದೆ ಅಷ್ಟೇ ತಿನ್ನೋದೇ ಡೈಟಿಂಗ. ಇವತ್ತೊಬ್ಬ 4 ಬಕ್ರಿ ತಿಂದ್ರೆ ಪಚನ ಆಗ್ತಿತ್ತು, ಅವ್ನು ಡೈಟಿಂಗ್ನೇ. ನಮ್ಮಲ್ಲಿ ಒಬ್ಬ ಡ್ರೈವರ್ ಇದ್ದ ಬಾಗೇವಾಡಿಯ, ನಾವು ನಮ್ಮ ಜೋಡಿ ನೌಕರಿಗೆ ಬರ್ತಿದ್ದ, 14 ಬಕ್ರಿ ತರ್ತಿದ್ದವು. ನಾ ಎಲ್ಲ ಒಂದು ಜೋಡಿ ತಿಂದು ಹೋಗಿ ಮ್ಯಾಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರು. ಇನ್ನು ಕಟ 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 ಕಡ್ಕೋತಾನೆ 14 ಬಕ್ರಿ ತಿಂದರು. ಅವಾಗ 14 ಪಚನ ಆಗ್ತಿದ್ದು. ಅವಾಗ ಮೈ ಸಹಿತ ಬಂದಿದ್ದಿಲ್ಲ ಅವಾಗ ಈ ರಾಮನ ಗತೆ. ನಿಮ್ಮದೇನು ಕಡಿಮೆ ಅದ ಅಂತ. ಆತ ಇನ್ನು ವಿಹಾರ ಶುಚಿತ್ವ, ಆಹಾರ ಶುಚಿತ್ವ ಅದು ನೆನಪಿಟ್ಕೋರು ತಾಯಿಗಳು ನೀವು. ಮೊದಲು ನೀವೇ ಮಾಡೋದಪ್ಪ ಚಲೋತಾಗಿ ಆಹಾರ ಮಾಡಿಬಿಡ್ರಿ. ಯಾವುದಕ್ಕೂ ಅವ್ರು ಏನು ಬೇಕಾದ ಹೇಳೋಲ್ಲಕ್ಕೆ. ನೀವು ಎಲ್ಲ ಖಾರ ಕಡಿಮೆ, ಬೆಳ್ಳುಳ್ಳಿ ಕಡಿಮೆ, ಉಳ್ಳಾಗಡ್ಡಿ ಕಡಿಮೆ ಬಳಸೋದು, ಎಣ್ಣೆ ಸ್ವಲ್ಪ ಹಾಕೋದು, ಹಿಂಗೆ ನೀವೇ ಅದನ್ನು ಮಾಡಿಬಿಡ್ರಿ. ಮುಂದೆ ವಿಹಾರ ಶುಚಿತ್ವ ಅಂದ್ರೆ ಉತ್ತಮರ ಜೊತೆ ಮತ್ತು ಉತ್ತಮವಾದ ಪುಣ್ಯ ಸ್ಥಳಗಳಲ್ಲಿ ವಿಹರಿಸುವುದು.
ನಾವು ಅಡ್ಡಾಡೋದಿದ್ರೆ ಉತ್ತಮರ ಜೊತೆ ಇರಬೇಕು, ಇರ್ಲಿಕ್ಕಂದ್ರೆ ಅಡ್ಡಾಡೇಬಾರ್ದು. ಉತ್ತಮರು ಯಾರು ಭಗವಂತನ ಒಂದು ಭಕ್ತಿ ಮಾರ್ಗವಾಗಿ ಮುಂದುವರ್ಲಿಕ್ಕತ್ತಾರ, ಯಾರ ಮುಖದಿಂದ ಬರುವಂತಹ ಮಾತು ಸತ್ಯವನ್ನೇ ಪ್ರತಿಪಾದನೆ ಮಾಡ್ಲಿಕ್ಕತ್ತಾವ, ಯಾರು ಮಾತಾಡೋ ಮಾತು ಕೇಳಿದ್ರೆ ಮನಸ್ಸಿಗೆ ಹೃದಯಕ್ಕೆ ಎಲ್ಲಕ್ಕೂ ಆನಂದ ಆಗ್ತದೆ, ಅಂಥವ್ರ ಜೋಡಿ ಅಡ್ಡಾಡಬೇಕು. ಇಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು, ಕುಬ್ಕಡ್ಡಿಗೆ ಹೋಗ್ರಿ, ಅಲ್ಲಿ ಹೋಗಂತ ತಾಸು ಕೂಡ್ರಿ, ಇಲ್ಲಿ ಬರ್ರಿ, ಇಲ್ಲೊಂದು ತಾಸು ಕೂಡ್ರಿ, ಬರೀ ಕೂಡಬೇಡ್ರಿ, ಧ್ಯಾನ ಮಾಡಿರಿ, ದೊಡ್ಡ ಕ್ಷೇತ್ರ ಇರ್ತಾವೆ. ಇದನ್ನು ಮಾಡಿ ಟೈಮ್ ಸಾಧಕ್ಕಿದ್ದಾವು ಕಳಿಬೇಕು. ಮುಂದೆ ಆಚಾರ ಶುಚಿತ್ವ, ಮೂರನೇದ್ದು ಏನು? ಆಚಾರ ಶುಚಿತ್ವ. ಆಚಾರ ಅಂದರೆ ಸದ್ಗುರುಗಳು ಹೇಳಿರುವ ಉಪಾಸನೆಗಳನ್ನು ಶರೀರ ಮತ್ತು ಮನಃಶುದ್ಧಿಯಿಂದ ಮಾಡುವುದು. ಸದ್ಗುರುಗಳು ಏನು ಹೇಳ್ಯಾರಲ್ಲ ಆ ಉಪಾಸನೆಗಳನ್ನು ಮನಃಶುದ್ಧಿ ಇಟ್ಕೊಂಡು ಮಾಡಬೇಕು. ಕೆಲವೊಬ್ಬರು ಬರೋಬ್ಬರಿ 7 ನಿಮಿಷನಾಗ ರಾತ್ರಿ ಭಜನೆ ಮುಗಿಸ್ತಾರೆ. ಮತ್ತು ಅವ್ರು ಏನಂತಾರೆ, ಮಂದಿ ಮುಂದೆ 7 ನಿಮಿಷನಾಗ ಮುಗಿಸ್ತಾನೆ ರಾತ್ರಿ ಭಜನೆ. ನಾ ಕೇಳಿನ ಮತ್ತು ನನಗೆ ಹೇಳ್ಯಾರ ಹಿಂಗೆ, ಏನು ರೀ ರಾತ್ರಿ ಭಜನೆ ಎಷ್ಟೊತ್ರಿ? 7 ನಿಮಿಷನಾಗ ಮುಗಿಸ್ತಾರಂತೆ. ಮತ್ತು ರಾತ್ರಿ ಭಜನೆ 7 ನಿಮಿಷನಾಗ ಮುಗಿದ್ರಿ, ಮುಂಜಾನೆ ಭಜನೆ ಎಷ್ಟೊತ್ತಿಗೆ ಮುಗಿಸ್ತೀರಿ ಭಜನೆ? ಹಾಂ, ಗಣಾದೇಶ ಅನ್ನೋದಕ್ಕೇ ಹೇಸ್ದಾನ್ ತೆಗೆಯೋದಕ್ಕೆ ಬರ್ತಿತ್ತಿಲ್ಲ. ಅಂದ್ರೆ ಭಜನೆ ತಿಳ್ಕೊಂಡು ಮಾಡಿರಿ, ಮುಗಿಸೋ ಸಂಬಂಧ ಮಾಡಬೇಡ್ರಿ, ತಿಳ್ಕೊಂಡು ಮಾಡ್ರಿ ಅಂತ ಅವ್ರು ಅಂತಾರೆ. ಅಹೋ ಹಡಬಡಲೇ ಪಾತಕ ರಾಮನ್ ನಾಮ ಗೇತ ಏಕ ಅಂತ ಮುಂಜಾನೆ ಭಜನೆ ಒಳಗದ. ಅಹೋ ಹಡಬಡಲೇ ರಾಮನ್ ನಾಮ ಗೇತ ನಾಮಗೇತ. ಅಹೋ ಅವ್ರಂತಾರ ಪಾತಕಗಳು ಗಡ 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 ನಡಗ್ತಾವೆ, ಒಂದೇ ನಾಮಸ್ಮರಣೆ ಮಾಡಿ ನೀನು ಸದ್ಗುರುಗಳು ಕೊಟ್ಟಂತಾವು ಗಡ ಗಡ ನಡಗ್ತಾವ. ಮತ್ತು ನೀ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲಂದ್ರೆ ನಾಮಸ್ಮರಣೆ ಮಹತ್ವ ಅಂತ ಗೊತ್ತಾಗಬೇಕು. ಇರಲಿ, ಶರೀರ ಮತ್ತು ಮನಸ್ಸುದ್ಧಿಯಿಂದ ಮಾಡುವುದು. ಇನ್ನು ಶರೀರನ ಶುದ್ಧಿ ಇಟ್ಕೋಬೇಕು, ಮನಸ್ಸಿನ. ಇನ್ನು ಉಚ್ಚಾರ ಶುಚಿತ್ವ. ನಾವು ಮಾತಾಡುವಂಥ ಮಾತು ಹೆಂಗಿರ್ಬೇಕಂದ್ರೆ ನಯ, ವಿನಯ ಮತ್ತು ಮತ್ತೊಬ್ಬರ ಅಂತಃಕರಣ ಸಂತೋಷಗೊಳ್ಳುವಂತೆ ಇರಬೇಕು. ನಾವು ಮಾತಾಡಿದರೆ ಹೆಂಗಿರಬೇಕು? ಮತ್ತೊಬ್ಬರ ಅಂತಃಕರಣ ಸಂತೋಷಗೊಳ್ಬೇಕು. ಇದು ಭಾಳ ಮುಖ್ಯದ. ಮತ್ತೊಬ್ಬರ ಅಂತಃಕರಣಕ್ಕೆ ದುಃಖ ಆಯ್ತು ಅಂದ್ರೆ ಆ ವ್ಯಕ್ತಿನ ಒಬ್ಬ ವ್ಯಕ್ತಿನ ಕೊಂದಟ್ಟು ಪಾಪದ ಏನು. ಮತ್ತು ಮತ್ತೊಬ್ಬರ ಅಂತಃಕರಣ ನೀವು ಸಂತೋಷಗೊಳ್ಳುವಂಗೆ ಮಾತಾಡಿದ್ರಂದ್ರೆ ಅವ್ರ ಅಂತಃಕರಣ ಸಂತೋಷ ಆತ್ಬಿಡು, ಅದ್ರ ಜೊತೆ ಸದ್ಗುರುಗಳು ಸಂತೋಷ ಆಗಿಬಿಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಅಂತಃಕರಣದಾಗ ಇರೋವರೇ ಸದ್ಗುರುಗಳು. ಏನು ಇನ್ನು ನಮ್ಮ ಉಡುಗೆ ತೊಡುಗೆಗಳನ್ನು ಭಾಳ ಶುಚಿತ್ತಿರಬೇಕು. ಏನು ಉಡುಗೆ ತೊಡುಗೆ, ಸಾಧಕರ ಉಡುಗೆ ಹೆಂಗಿರ್ಬೇಕಂದ್ರೆ ಯಾರಿಗೂ ಸಹಿತ ವಿಕಾರಗಳ ಉತ್ಪತ್ತಿ ಆಗಲಾರ್ದಂಥ ಉಡುಗೆಗಳನ್ನು ಉಡಬೇಕು. ಅಂದ್ರೆ ನಮ್ಮನ್ನು ನೋಡಿದವ್ರಂತಲ್ಲಿ ಯಾವ ವಿಕಾರಗಳು ಉತ್ಪತ್ತಿ ಆಗೋದು, ಗಂಡಸೂರಾಗಲಿ ಹೆಂಗಸೂರಾಗಲಿ. ಏನು ಎಲ್ಲ ಕಡೆ ಹಾಗೆ ಉಡಬೇಕು. ಅಕಸ್ಮಾತ್ ನಮಗೆ ಅದು ಆಗೋದಿಲ್ಲ ಅಂತಂದ್ರೆ ಎಟ್ಲೀಸ್ಟ್ ಸಪ್ತಾಕ್ ಬರುವ ಹೊತ್ತಿನಾಗರೆ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬರ್ಬೇಕು. ಸೀರೆ, ಕಣ್ಣಿ ಮೇಲೆ ದೊಡ್ಡ ಕುಂಕುಮ ಇವನ್ನೆಲ್ಲ ಇಟ್ಕೋಬೇಕು. ಕುಂಕುಮ ಹೀಗೆ ನೋಡಿದ್ರು ಸಹಿತ ಹಿಂಗಾಗಿರಬಾರ್ದು. ಇವೆಲ್ಲ ನಮ್ಮ ಭಾರತೀಯ ನಾರಿಯರ ಒಂದು ಪದ್ಧತಿ ಅದ. ಅದಕ್ಕೆ ಸತ್ತಾಗಿ ಬರುವ ಹೊತ್ತಿನಾಗರೆ ನಾವು ಗಂಡಸರು ಹೆಂಗೆ ಮಾಡಬೇಕು? ಬಿಳಿ ಅರಿವಿ ಆದಷ್ಟು ಪೈಜಾಮ, ನೇರು ಸೇಟ, ದೋತ್ರ ಇಂಥವೇನು ಉಡಬೇಕು. ಏನು ಹಂಡ ಬಂಡ ಆಗಿರಬಾರ್ದು. ಇರಲಿ. ಇನ್ನು ವಿಚಾರ ಶುಚಿತ್ವ. ಸಾಧಕ ಹೆಂಗೆ ಮಾಡ್ಬೇಕಂದ್ರೆ ವಿಚಾರ ಯಾವಾಗಲೂ ಚಲೋ ವಿಚಾರ ಮಾಡಬೇಕು, ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಬಾರ್ದು. ಸಾತ್ವಿಕ ಮತ್ತು ಪಾರಮಾರ್ಥಿಕ ವಿಚಾರಗಳನ್ನೇ ಚಿಂತನೆ ಮಾಡಬೇಕು. ಎಲ್ಲರೇ ಸಾಧಕರು ಕೂತ್ರ ಅಂದ್ರೆ ಸಂಸಾರದ ಬಗ್ಗೆ ಮಾತಾಡಬಾರ್ದು, ಮತ್ತೊಬ್ಬರ ಬಗ್ಗೆ ಮಾತಾಡಬಾರ್ದು, ಏನು ಯಾರ ಜೊತೆನೂ ಆಡ್ಕೋಬಾರ್ದು. ಮಾತಾಡಿದ್ರೆ ಪರಮಾರ್ಥದ ಬಗ್ಗೆ ಮಾತಾಡಬೇಕು, ಮಹಾರಾಜರು ಮಾಡಿದಂಥ ಉಪಕಾರವನ್ನು ನೆನೆಸ್ಬೇಕು. ಮಹಾರಾಜರು ಹಿಂಗೆ ಹೇಳಿದರು ಅಂಥೇಳಿ ದಾಸಬೋಧನಾಗ ಹಿಂಗೆ ಹೇಳ್ಯಾರ, ಇವ್ರ ವಚನದೊಳಗೆ ಹಿಂಗೆ, ಇವನ್ನೆಲ್ಲ ಇದೇ ಚಿಂತನೆ ಮಾಡ್ಬೇಕು ಸಾಧಕರ ಹೊರತಾಗಿ ಏನಾಯ್ತು ಮೊನ್ನೆ ದ್ರಾಕ್ಷಿ ಎಷ್ಟು ಬಂತು, ಏನಾಗ್ತದೆ ಪಟ್ಟಿ ಎಷ್ಟು ಬಂತಂತ ಹಿಂಗೆ ಅಲ್ಲೇ ಅಲ್ಲದು. ಏನು ಕಬ್ಬು ಹಾಕ್ತಂದಿದ್ದಿಲ್ಲ ಬಿಟ್ಟೇನದಲ್ಲ ಅಂತ ಈಗ ರೇಟ್ ಹೆಚ್ಚಾಗ್ಯದ ನೋಡು. ಇವೆಲ್ಲ ಸಾಧಕರು ತೊಗೊಂಡು ನಿಮಗೇನು ಮಾಡೋದು ಅದು? ಅದನ್ನ ಹೌದಲ್ಲ, ಮಾಡಿರಿ. ಆದರೆ ಸಾಧಕರು ಕೂತಾಗ ಯಾವಾಗಲೂ ಸಂಸಾರಿಕ ಚಿಂತೆಯನ್ನು ಮಾಡಬೇಡ್ರಿ. ಸಾವಧಾನತೆ. ಪ್ರತಿ ಕ್ಷಣವೂ ವಿಕಾರ ಶುಚಿತ್ವ. ಮನಸ್ಸನ್ನು ಭಗವಂತನ ಚಿಂತನೆಗೆ ಸದಾಕಾಲವೂ ತೊಡಗಿಸುವುದು. ನಮ್ಮ ಮನಸ್ಸು ಎಕ್ಕಡ್ರೆ ಹೋಗ್ತದೆ, ಮೊದಲೇ ಮಂಗ್ಯ ಇದ್ದಂಗೆ ಇದು ಮನಸ್ಸು.
ಅದು ಎಕಡ್ರೆ ಹೋಗ್ತದೆ, ಅದನ್ನ ಎಳ್ಕೊಂಡು ತಂತಂದು ನಾಮಸ್ಮರಣೆಗೆ ಹಚ್ಚಬೇಕು, ಭಗವಂತನ ಸೇವಾಕ್ಕೆ ಹಚ್ಚಬೇಕು. ಮೊದಲೇ ಮೊರಕಟ, ಮೊದಲೇ ಮಂಗೆ ಇದ್ದಂಗೆ ಅದ ಇದು ಮನಸ್ಸು, ಹೌದಲ್ಲ? ಅದ್ರಾಗ ಒಂದು 90 ಕ್ವಾರ್ಟರ್ ಹಾಕೋದು, ಅದಕ್ಕೆ ಏನು ಹಾಕಿ ಅದ್ರ ಬಾಲಕ್ಕೊಂದು ಚೋಳು ಕಡಿಸೋದು, ಒಳಗೆ ಭೂತ್ ಸಂಚಾರ ಮಾಡಿಸೋದು. ಏನು ಮಾಡ್ತಿರ್ಬೇಕು? ಅದು ಮಂಗೆ, ಮೊದಲೇ ಮಂಗೆ ಅದ ಅದು. ಅದಕ್ಕಿಂತ ಕೆಟ್ಟ ಈ ನಮ್ಮ ಮನಸ್ಸು ಮಾಡ್ತದೆ. ಇಲ್ಲಿ ಕೂತಿರ್ತದೆ ಖರೆ, ಎಷ್ಟು ಕಿತಾಪತಿ ವಿಚಾರ ಮಾಡ್ತಿರ್ತದೆ ಅಂದ್ರೆ, ಸುಮ್ಮ ಕೂತು ಸುಮ್ಮ ಕೇಳ್ಕೊಂಡು ಸುಮ್ಮ ಏನೋ ಪರಿವರ್ತನೆ ಆಗ್ಬೇಕಂತ ಹಿಂಗಿಲ್ಲ. ಹೇಳ್ತಾನೋಪ ಒಟ್ಟು ಇದೊಂದು ಪದ್ಧತಿನೇ ಹಾಕೊಂಡು ಹಂಗೆ ಆತ್ಲ ಇವು. ಏನು ನೀವು ಇಲ್ಲೊಳ್ಳೆ ಯಾರ ಬಗ್ಗೆನೂ ಏನೂ ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಯಾರ್ಯಾರ ಸೇವಾ ಇರ್ತದೆ, ಯಾರ್ಯಾರು ಎಷ್ಟು ಸಮಯ ಹೇಳ್ತಾರೆ, ಇದ್ರ ಹಿಂದೆ ಸಮರ್ಥರ ಒಂದು ಆರ್ಡ್ರ್ ಇರ್ತದೆ. ಇಷ್ಟೇ ಇವು ಹೇಳಬೇಕು ಅಂತೇಳಿ. ಅದಕ್ಕಿಂತ ಹೆಚ್ಚಿಗೆ ನನಗೂ ಹೇಳಲಿಕ್ಕಾಗೋದಿಲ್ಲ, ಉದಯಗೂ ಹೇಳಲಿಕ್ಕಾಗೋದಿಲ್ಲ, ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಮಹಾರಾಜರು ಒಂದು ನಿರ್ಣಯ ಮಾಡಿರ್ತಾರೆ. ಉದಯ ಇಷ್ಟು ಮಾತಾಡು, ಶಂಕರಣ್ಣ ಇಷ್ಟು ಮಾತಾಡು. ಅದು ಏನು ಮಾತಾಡ್ಬೇಕು ನಾನೇ ಕೂತು ನಾ ಮಾತಾಡಿಸ್ತಿರ್ತೀನಿ ಅಂತೇಳಿ ತಿಳ್ಕೊಂಡೇ ಅವ್ರು ಮಾತಾಡ್ತಿರ್ತಾರೆ. ಈ ಭಾವ ಇಟ್ಟುಕೊಂಡು ನಾವು ಸಪ್ತಾದಾಗ ಪ್ರತಿಯೊಂದನ್ನು ಪ್ರೇಮದಿಂದ ಕೇಳಬೇಕು. ಸಾವಧಾನತೆ, ಪ್ರತಿ ಕ್ಷಣವೂ ವಿವೇಕದಿಂದ ವರ್ತಿಸುವುದು. ಸಾವಧಾನ, ಇಲ್ಲಿ ಬಂದಾಗ ಸಾವಧಾನ ಇರಬೇಕು. ನೀವು ಮನೆಯಾಗ ಎತ್ತರ ವರ್ತಿಸ್ತಿರ್ತಾರೆ. ಇಲ್ಲಿ ಬಂದಾಗ ಹಿರಿಯರು ಯಾರು ಬಂದರು, ಏನು ಬಂದರು, ಅವ್ರ ಜೋಡಿ ಹೆಂಗಿರಬೇಕು, ಇವೆಲ್ಲ ಒಂದು ಎಚ್ಚರದಿಂದ ನಾವಿರಬೇಕು. ಅವ್ರು ಹಿರಿಯರಿದ್ದಾರೆ ಅಂದ್ರೆ ಸಹಿತ ನಾವು ಹೀಗೆ ಒಂದು ನಮನಿಗೆ ನಾವು ಇರಂಗಿರ್ತೇವೆ. ಅವು ಹಿರಿಯ ಅಂದ್ಕೊಂಡಿರ್ಬೇಕು. ನಾವೇನು ಕಡಿಮೆ, ನಾವು ಸಣ್ಣವ್ರಿಗೆ ಹಿರಿಯರು ಅಂತ ಕೊಡಬಾರ್ದು. ಏನು ಅವು ಹಿರಿಯರಿಗೆ ಕೊಡುವಂಥ ಗೌರವಾದಿಗಳನ್ನು ಕೊಟ್ಕೊತಾನೆ ಇರಬೇಕು. ಇನ್ನು ಸಂತೋಷ, ಸಾಧಕ ಸಂತೋಷದಿಂದ ಇರಬೇಕು. ಕೆಟ್ಟ ಮತಿ ಅಂತ ಎಂದೂ ಮಾಡಬಾರ್ದು. ಇದ್ದದ್ದರಲ್ಲಿ ತೃಪ್ತಿಯಿಂದ ಎಲ್ಲರ ಜೊತೆ ಆನಂದದಿಂದ ಮತ್ತು ಸಮಾಧಾನದಿಂದ ಇರಬೇಕು. ಇದ್ದದ್ರಾಗಿ ಅಷ್ಟೇ ಕೊಡಲಿಕ್ಕೆ ಭಗವಂತ. ನೀ ಯಾರು ಇಲ್ಲಿ ನೋಡಲೇ, ಇಲ್ಲಿ ಯಾರು ಅಕಸ್ಮಾತ್ ಶ್ರೀಮಂತರಾಗಿದ್ದೀರಿ ಅಂತ ತಿಳ್ಕೊಂಡು ನೀವು ದುಡ್ಡು ಶ್ರೀಮಂತಿಕೆ ಮಾಡಿಕೊಂಡದ್ದಲ್ಲ. ಅಕಸ್ಮಾತ್ ಯಾರು ಬಡವರಾಗಿದ್ದೀರಿ ಅಂತ ತಿಳ್ಕೊಂಡು ನೀವು ದುಡಿಲಾರ್ದ ಬಡವರಾಗಿರಿ ಅಂತನೂ ಅಲ್ಲದು. ನಿಮ್ಮ ಪ್ರಾರಬ್ಧದಾಗ ಅಷ್ಟು ರೊಕ್ಕ ಗಳಿಸೋದಿತ್ತಂತೇಳಿ ನೀವು ದುಡ್ದಿರಿ. ಮತ್ತು ನೀವು ಇಲ್ಲಿ ನಿಮ್ಮ ಪ್ರಾರಬ್ಧನಾಗಿರಲಿಲ್ಲ ಅಂದ್ರೆ ನೀವು ಬಡವ್ರೂ ಆಗಿರಿ. ಬಡತನ ಇದು ಎಲ್ಲ ಪ್ರಾರಬ್ಧದ ಒಂದು ಯೋಗದೊಳಗದ, ನಾವು ಮಾಡಿದ ಕರ್ಮದ ಫಲ ಅದ. ಯಾರೋ ರೊಕ್ಕ ಇಲ್ಲ ಅಂತೇಳಿ ತ್ರಾಸು ಮಾಡ್ಕೋಬೇಡ್ರಿ. ರೊಕ್ಕ ಭಯಂಕರ ನನ್ನ ಕಡೆ ಅದ ಅಂತೇಳಿ ಅಹಂಕಾರನೂ ಪಡ್ಕೋಬೇಡ್ರಿ. ಇನ್ನು ಅನುಸಂಧಾನದ ಕಲೆ, ಸಮಯವನ್ನು ವ್ಯರ್ಥವಾಗಿ ಹೋಗೋಡದೆ ಸದ್ಗುರು ಕೊಟ್ಟ ನಾಮಮಂತ್ರವನ್ನು ನಿಗದಿತ ಸಮಯಾನುಸಾರ ಶ್ರದ್ಧೆಯಿಂದ ಮಾಡೋದು. ಇವತ್ತು ಭಯಂಕರ ಕೇಳ್ಕೊಂಡು ಬಂದೇವು ನಾವು ಪ್ರವಚನ, ಅದು ಸಪ್ತಕ್ಕೆ ಹೋಗಿದೆ, ಇವತ್ತು ಕುತ್ಕೊಂಡು ಧ್ಯಾನ ಮನಗಂಡು ಮಾಡಿಬಿಡೋದಂತ. ಇವತ್ತು ಮಾಡೋದು, ನಾಳೆ ಮುಂದೆ ಒಂದು 4-5-6 ದಿವಸ ಬಿಟ್ಬಿಡೋದು. ಹಿಂಗಲ್ಲ. ಸರಿಯಾ ದಿವಸ ಎಷ್ಟು ಮಾಡಬೇಕು ಅಷ್ಟು ಮಾಡೋದೇ. ಮಾಡಲಿಲ್ಲ ಅಂದರೆ ಊಟ ಸಹಿತ ಮಾಡೋದಿಲ್ಲ ಅಂತೇಳಿ ನಿರ್ಧಾರ ತೊಗೋಬೇಕು ಸಾಧಕ. ನಾವು ಇವತ್ತು ಮಾಡಲಿಲ್ಲ ಅಂದ್ರೆ ನಾಳೆ ಊಟ ಬಂದ. ನಮಗೆ ಹಿಂಗೆ ಆಗ್ತದೆ. ನನಗೆ ನಾನು ಮುಂಬೈದಿಂದ ಬರ್ಲಿಕ್ಕೆ ಹತ್ತಿದ್ನ ಉದಯ ಬಸ್ನ್ಯಾಗ ವಿಚಾರ ಮಾಡಿದ್ದೆ. ನಾನು ಧ್ಯಾನ ಮಾಡ್ಬೇಕಂತೇಳಿ ಬಸ್ನ್ಯಾಗ ಸಂಕಲ್ಪ ಮಾಡಿದ್ದೆ. ದಿವ್ಸಕ್ಕೆ 1 ತಾಸು ಧ್ಯಾನ ಮಾಡಲಿಲ್ಲ ಅಂದ್ರೆ ಮರುದಿವ್ಸ ಊಟ ಬಿಟ್ಬಿಡು. ಅದು ಎಲ್ಲಿಗೆ ಬಂತಂದ್ರೆ ಅದು 96ನಾಗಿದೆ. ಎಲ್ಲಿಗೆ ಬಂತಂದ್ರೆ ನಾವು ಗಾಡಿ ಕೆಟ್ಟು ಬಿಡೋದು. ನಮ್ಮ ಕಂಡಕ್ಟರ್ ನೌಕರಿ ಒಳಗೆ ರಾತ್ರಿ 2ಕ್ಕೆ ಹೋಗ್ತಿದ್ದೇವೆ ಮಮ್ಮಿ. ಏನೋ ಗಾಡಿ ಕೆಟ್ಕೊಂಡು ಹೋಗಿ ಅಲ್ಲಿ ಮುಕ್ಕಾಮುಕ್ಕ 2ಕ್ಕೆ ಹೋದ್ಮೇಲೂ ಸಹಿತ ನಾವು ಕೂಡಬೇಕಲ್ಲಿ. ಕೂಡಲಿಲ್ಲ ಅಂದ್ರೆ ಮರುದಿವ್ಸ ಊಟ ಬಂದಾಗ್ತದೆ. ಆ ಊಟದ ಸಂಬಂಧನೇ ಕೂಡ್ಲಿಕ್ಕೆ ಶುರು ಮಾಡ್ತದೆ ಮೊದಲು. ಏನು 96ದಿಂದ ಇಲ್ಲಿ ತನಕ ಆದ್ರೂ ಆ ಒಂದು ನಿರ್ಧಾರ ನಮಗೆ ಎಷ್ಟು ಲಾಭ ಕೊಡ್ತದೆ. ಅದಕ್ಕೆ ಪ್ರತಿಯೊಂದು ನಿರ್ಧಾರ ಮಾಡಬೇಕು. ಇನ್ನು ಇವತ್ತು ಮನೆ ಕಟ್ಟೋ ತನಕ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂತಂತೀರಿಲ್ಲ ನೀವು. ಸಂಸಾರದಾಗ ಬೆಕ್ಕಾದ ಹೋಗಲ್ಲ, ಅದು ಹೊಲ ಹೋಗಲಿ ಮನೆ ಹೋಗಲಿ ಏನರೇ ಆಗಲಿ, ಒಟ್ಟು ಮನೆ ಕಟ್ಟೋ ತನಕ ಆ ಮನೆಯೊಳಗೆ ನನ್ನ ಮಗನ ಲಗ್ನ ಮಾಡಬೇಕು. ಖಲಾಸ್, ಇಷ್ಟೇ. ಉಳ್ಕಿದ್ದೇನೂ ಮಾತಾಡೋಂಗಿಲ್ಲ. ಹೌದಲ್ಲ? ಇನ್ನು ಪ್ರಾರ್ಥನೆ, ಸದ್ಗುರುಗಳಿಗೆ ಅನನ್ಯ ಭಾವದಿಂದ ಪರಮಾನಂದ ಪ್ರಾಪ್ತಿಗಾಗಿ ಬೇಡಿಕೊಳ್ಳಬೇಕು. ಭಗವಂತಗೆ ದಿವಸ ಬೇಡ್ಕೋಬೇಕು. ಸದ್ಗುರುನಾಥಗೆ, ಗುರುನಾಥ ನನಗೆ ನಿನ್ನ ಒಂದು ಸ್ವರೂಪಾದ ಆನಂದ ನನಗೆ ಕೊಡು ಅಂಥೇಳಿ ಅನನ್ಯ ರೀತಿಯಿಂದ ಬೇಡ್ಕೋಬೇಕು. ಇಷ್ಟಾದ್ಮೇಲೆ ಕೊನೆಯದು 11ನೇದ್ದು ಅಖಂಡ ನಾಮಸ್ಮರಣೆ. ಉಸಿರಾಟದ ಕ್ರಿಯೆ ಜೊತೆಗೆ ಯಾವಾಗಲೂ ನಾಮಸ್ಮರಣೆ ಮಾಡಬೇಕು. ಸುಮ್ಮ ಕೂಟ್ಬೇಕು. ಉಸಿರು ಹೋಗ್ತದಿಲ್ಲೋ
ಅಕಸ್ಮಾತ್ ಉಸುಲು ಜೋಡಿ ತಗೋದು, ಉಸುಲು ಜೋಡಿ ಬಿಡೋದು. ನೀವು ಅಕಸ್ಮಾತ್ ಒಂದು ಉಸುಲು ಉಳಿತಂತ ತಿಳ್ಕೊಳ್ರಿ, ನೀವು ಆ ಉಸುಲ್ನ್ಯಾಗ ನೀವು ಹೋದಂಗೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಉಸಿರಾಟದ ಜೊತೆ ಮಾಡಬೇಕು. ಇಷ್ಟು ಪಾಯಿಂಟ್ಗಳನ್ನ ನಾನು ಇದು ಮಾಡ್ಕೊಂಡು ಬಂದೆ. ಏನೋ ಹೇಳ್ಬೇಕಂತ ಹೇಳೀನಿ. ಇದ್ರ ಮೇಲೆ ಅವ್ರವ್ರ ಇಚ್ಛಾ. ಯಾಕಂದ್ರೆ ಆತಾಸ್ತೌಹ ಪರಮಾರ್ಥ ಜೋ ಸಾಧಕ ಅಂತ ಆಗಿದೆ ಸ್ವಾರ್ಥ. ಸಾಧಕರು ಅವ್ರವ್ರ ಸ್ವಾರ್ಥಕ್ಕೆ ಮಾಡೋದು ಅಂತ ಹೇಳ್ಕೊತ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇಷ್ಟೆಲ್ಲ ಮಾಡೋದ್ರ ಉದ್ದೇಶನ ಸಣ್ಣತನ ನಮ್ಮಲ್ಲಿ ಪ್ರಾಪ್ತ ಆಗಬೇಕು, ಅಹಂಕಾರ ಎಳಿಬೇಕು. ಅದಕ್ಕೆ ತುಕಾರಾಮ ಮಹಾರಾಜರು ಕೊಡೆಚರಣದಾಗ ಅಂದರು, ಹರಿ ತುಕ ಮನೆ ಬರವೇ ಜಾಣ ಜಾಣ, ತುಕ ಮನೆ ಬರವೇ ಜಾಣ. ಜಾಣ ತುಕ ಮನೆ ಬರವೇ ಜಾಣ ಜಾಣ, ತುಕ ಮನೆ ಬರವೇ ಜಾಣ. ತುಕಾಮಣಿ ಅಂದ್ರೆ ತುಕಾರಾಮ್ ಮಹಾರಾಜ್ ಹಿಂಗೆ ಅಲ್ಲಿಕತ್ತಾರ. ಇದೇ ಚಲೋ ನೋಪ ಅಂತಾರವರು. ಬರವೇ ಅಂದ್ರೆ ಇದೇ ಚಲೋ. ಮರಾಠಿ ಒಳಗೆ ಇಲ್ಲಿ ರಗಡ್ ಮಂದಿ ಮರಾಠಿ ಬಂದವ್ರು ಇದ್ರಾಗಂತ ಇರಬೇಕು. ಅದ ಬೇಕು ಮರ ಏನಂತ ಏನು ಹಾವೇಲಾನ ಹೂನಿಲಾನ, ಸಣ್ಣವ್ರಕ್ಕಿಂತ ಸಣ್ಣವ್ರಾಗುದಂತಾರವ್ರು. ಬರೇ ಸಣ್ಣವ್ರಲ್ಲ, ಈಗ ಇಲ್ಲಿ ಎಷ್ಟು ಮಂದಿ ಸಣ್ಣವ್ರಿದ್ದಲ್ಲ, ಆ ಸಣ್ಣವ್ರಿಗಿಂತ ಸಣ್ಣವ್ರಿಗತ್ತೆ ಇರುವುದು. ಏನು ಅಷ್ಟೇನು ಸರಳಲ್ಲ. ಇವ್ರು ಬಸವಣ್ಣವ್ರಂದ್ರೆ ನಿಮ್ಮ ಶರಣರ ಅಂಗಳ ಕಾಯುವ ಸುನಕನನ್ನಾಗಿ ಮಾಡುತ್ತಂದೆ. ದಾಸರ 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 ಅಂತೇಳಿ ಪುರಂದರದಾಸರಂದ್ರು. ಅವ್ರು ಸೇವೆ ಮಾಡುವಂಥ, ಅವ್ರ ಮನೆಯ ಅಂಗಳ ಕಾಯುವಂಥ ಸುನಕನನ್ನ ಮಾಡುವಂಥ. ಭಾವೇಲಾನ ಹುನಿಲಾನ ವಾವೆ ಲಾನ ಹುನಿಲಾನ करे चारव ಚಾರವ ಅಂದ್ರೆ ಏನು? ಚಾರವ ಅಂದ್ರೆ ನೆಕ್ಕುದು. ಸಾಖರೆ ಚಾರವ ಅಂದ್ರೆ ಸಕ್ರಿ ನೆಕ್ಕಲ್ಲ ಮುಂಗಿ. ಅದೇನು ಹಲ್ಲಿರುದಲ್ಲಿ ಹಿಂಗೆ ತಿನ್ನೋದಿಲ್ಲ, ಅದ ನೆಕ್ಕೋತ ಅದ್ರ ಕರಗಿಸ್ತದ. ಹಂಗ ಮುಂಗಿ ಸಾಕರೆ ಚಾರವ, ಮುಂಗಿ ಸಾಕರೆ ಚಾರವ.
लहानपण देगा देवा देवा लहानपण देगा देवा देवा अकल्प विश्वावेत याकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुक निदान पांडुरंग थोपार कुमाई